ಡಾನ್ಸ್ ಮಾಡೋರು ಆರ್ಟಿಸ್ಟ್, ಆಂಕರಿಂಗ್ ಮಾಡೋರು ಆರ್ಟಿಸ್ಟ್. ಓಕೆ, ನಾನು ಗಾಯಕ. ನೀನು ಆರ್ಟಿಸ್ಟ್, ಕಲಾವಿದ. ನೀನು ಆ್ಯಕ್ಟಿಂಗ್ ಮಾಡ್ತೀಯ, ಸಿಂಗಿಂಗ್ ಮಾಡ್ತೀಯ, ಡ್ಯಾನ್ಸಿಂಗ್ ಮಾಡ್ತೀಯ, ಕಾಮಿಡಿ ಮಾಡ್ತೀಯ, ಆ್ಯಂಕರಿಂಗ್ ಮಾಡ್ತೀಯ, ಎಲ್ಲ ಮಾಡ್ತೀಯ ನೀನು. ಈಗ ನೀನು ಯಾರು ಹೇಳೋ? ಕಲಾವಿದ. ನೀನು ಕಲಾವಿದ ಕಣ ನೀನು. ಆಮೇಲೆ ಇದರಲ್ಲಿ ಯಾರು ಆಕ್ಟ್ ಮಾಡಿರೋದು ಗೊತ್ತಾ? ಗಣೇಶ್ ಸರ್. ಕರೆಕ್ಟ್ ಕಣೋ, ನಂಗೆ ಗೊತ್ತೇ ಇರಲಿಲ್ಲ. ಸೊ ಈಗ ಇದರ ಡೈಲಾಗ್ ಹೇಳ. ಬೆಸ್ಟ್ ಕಣೋ, ಹೇಳು. ಅದು ಕೂತ್ಕೊಂಡು ಹೇಳ್ಬೇಕು. ಆ ಸ್ಟೈಲಲ್ಲಿ ಹೇಳ್ತೀನಿ. ಕೂತ್ಕೋ ಕೂತ್ಕೋ. ಅದು ಕಾಲು ಚಾಚ್ಕೊಂಡೆಲ್ಲ ಹೇಳಬೇಕು. ಮಲ್ಕೊಂಡೇ ಹೇಳು, ಪರವಾಗಿಲ್ಲ. ಈ ಡೈಲಾಗಲ್ಲಿ ಹುಡುಗಿ ಬೇಕಲ್ವೇನೋ, ಹೀರೋಯಿನ್ ಬೇಕಲ್ವೇನೋ? ನೀವೇ ಅಲ್ಲ ಹುಡುಗಿ. ಹಾಂ, ನಾನು ಹುಡುಗಿ ಆಗ್ಲಾ ನಾನು? ಹಾಂ. ಪ್ರೀತಮ್, ಎಷ್ಟೊತ್ತು ಅಂತ ಈ ಮಳೇಲಿ ಕೂತಿರ್ತೀಯ? ಬನ್ನಿ, ಟೈಮ್ ಆಯಿತು, ಹೋಗೋಣ. ನಂಗೆ ಗೊತ್ತಾಯ್ತು ಕಣ್ರಿ, ನೀವು ಯಾವತ್ತೂ ಸಿಗಲ್ಲ ಅಂತ. ಯಾಕಂದರೆ ನನ್ನ ಟೈಮೇ ಖರಾಬ್ ಆಗೋಯ್ತು ಕಣ್ರಿ. ಟೈಮ್ ಸರಿ ಇಲ್ಲ ಅಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆದಮೇಲೆ ಕ್ಯಾನ್ಸರ್ ಆಗಿ ಡಾಕ್ಟರ್ ಹೇಳ್ತಾರೆ ತಲೆನೇ ತೆಗಿಬೇಕಂತ. ಅದರಲ್ಲೂ ನಾನು ಢಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದರಲ್ಲಿ ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಅದರಲ್ಲೂ ನಿಮ್ಮ ನೆನಪು, ಈ ಬಿಕ್ನಾಸಿ ಮಲೆ, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರ್ಯಾಸ್ಕಲ್ ಗಂಟೆ ಶಬ್ದ ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡದೇ ಆಗದಷ್ಟು ಗಾಯ ಆಗಿದೆ ಕಣ್ರಿ. ಇದರಿ ಆಟಲ್ಲಿ ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ನಾನು ಬಿಟ್ಕೊಟ್ಬಿಟ್ಟೆ ಕಣ್ರಿ. ತಿಳಿದು ತಿಳಿದು ಇವನು ಖುಷಿಯಾಗಿದ್ದಾನೆ, ಮನೆಗೆ ಊಟ ಕರೆಯೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊಂದು ಗಾಯ ಆಗಿದೆಯಲ್ಲೋ, ಬೇಡ ಕಣೋ. ಅದು ಡೈಲಾಗ್ ಅಷ್ಟೇ, ನಾನು ಖುಷಿಯಾಗಿರ್ತೀನಿ. ಸರ್, ನಾನು